ಸೊ ಇಲ್ಲಿ ನಾನು ಸೋಲೋ ವರ್ಸಸ್ ಸ್ಕ್ವಾಡಿಂದ ಮ್ಯಾಚ್ ಸ್ಟಾರ್ಟ್ ಮಾಡಿದ್ದೆ. ಲೂಟಿ ಹೊಡೆದ್ಬಿಟ್ಟು ಹಂಗೆ ಬರ್ತಾಯಿದ್ದೆ. ಇಲ್ಲಿ ಇಬ್ಬರು ಕಾಣಿಸಿದ್ರು, ಇಬ್ರಿಗೂ ನಾನು ಹೆಡ್ ಶಾಟ್ ಹೊಡೆದ್ಬಿಟ್ಟು ಹಂಗೆ ಸುಮ್ಮನಾಗಿದ್ದೆ. ಹೆಡ್ ಶಾಟ್ ಹೊಡೆದ್ಬಿಟ್ಟು ರಶ್ ಮಾಡ್ತಾರೆ ಅಂತ ಕಾಯಿದ್ರೆ ರಶ್ ಮಾಡಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಡ್ಯಾಮೇಜ್ ಆಗೋರಲ್ಲ ಅಂತ ಹೋದೆ. ಹಂಗೆ ಸ್ಟ್ರೈಟಿಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಹಂಗೆ ಹಿಂದೆ ಬೇರೆ ಕಡೆಯಿಂದ ಯಾರೋ ಹೊಡೆದ್ರು ನನಗೆ. ನಾನು ಅವ್ರನ್ನ ಇಗ್ನೋರ್ ಮಾಡಿಬಿಟ್ಟು ಅಷ್ಟೊತ್ತಲ್ಲಿ ನಂದು ನೀರೋ ಚಾರ್ಜ್ ಆಗಿತ್ತು. ನೀರೋ ಚಾರ್ಜ್ ಆಗಿ ನನಗೂ ಕಾನ್ಫಿಡೆನ್ಸ್ ಬಂತು. ಗ್ಲೂವಲ್ಲಿ ಹಾಕೊಂಬಿಡ್ದು ಅಂದ್ಬಿಟ್ಟು ನಾನೇನು ಮಾಡಿದೆ, ನೀರೋ ಕ್ಯಾರೆಕ್ಟರ್ ಹೊಡೆದೆ ಅವ್ರ ಮೇಲೆ. ಆಮೇಲೆ ಹೊಡೆದಿದ ಮೇಲೆ ಅವ್ರು ವಾಲ್ ಹಾಕೊಂಬಿಟ್ರು. ಇನ್ನೊಬ್ಬ ವಾಲ್ ಫಸ್ಟೇ ಹಾಕೊಂಡಿದ್ದ, ಅವನು ವಾಲ್ ಹಾಕೊಂಡಿದ್ದ. ಅವನ್ನ ಹೊಡೆದ್ಬಿಟ್ಟು ಹಂಗೆ ಅವ್ನ ಬಾಕ್ಸ್ನ ನಿಧಾನಕ್ಕೆ ಹಂಗೆ ನಿಂತ್ಕೊಂಡು ಲೂಟಿ ಮಾಡ್ತಾಯಿದ್ದೆ. ಲೂಟಿ ಮಾಡಿದ ಮೇಲೆ ಹಂಗೆ ನಾನು ನಿಂತಿದ್ದೀನಿ, ಯಾರನ್ನ ಬರ್ಬೋದು ಅಂತ. ನಾನು ಹಂಗೆ ಲೂಟಿ ಮಾಡೋಣ ಅಂದ್ಬಿಟ್ಟು ನಿಂತ್ಕೊಂಡಿದ್ದೆ. ಲೂಟಿ ಮಾಡೋಣ ಅಂತ ನಿಂತ್ಕೊಂಡಿದ ಮೇಲೆ ನೋಡಿದೆ ಹೆಲ್ತ್ ಕಮ್ಮಿ ಆಗೈತೆ ಅಂತ. ನಾನೇನು ಮಾಡಿದೆ, ಹೆಲ್ತ್ ಕಮ್ಮಿ ಆಗೈತಲ್ಲಪ್ಪ ಅಂದ್ಬಿಟ್ಟು ಹೆಲ್ತು ಮೆಡಿಕಿಟ್ ಹಾಕಂತ ಇದ್ದೆ. ಹಂಗೆ ಮೆಡಿಕಿಟ್ ಹಾಕೊಂಡಿದ್ಮೇಲೆ ಅವನು ಈಗ ಲ್ಯಾಂಡ್ ಆಗ್ತಿದ್ದಲ್ಲ. ಲ್ಯಾಂಡ್ ಆದವನ್ನ ನಾನೇನು ಮಾಡಿದೆ, ಫಸ್ಟು ಫಿನಿಷ್ ಮಾಡೋಣ ಅಂದ್ಬಿಟ್ಟು ಹೋದೆ. ಅವ್ನು ನನಗಿಲ್ಲ ಇನ್ನೊಬ್ಬ ತಗೊಂಡಿದ್ದೆ. ಹೆಂಗೋ ಕವರ್ ಹಾಕ್ಕೊಂಡು ಆನ ಮಗನ ಹೊಡೆದ್ಬಿಟ್ಟೆ. ಹಂಗೆ ಹೊಡೆದ್ಬಿಟ್ಟು ಆನ ಮಗನ ಲೂಟಿ ಮಾಡ್ತಾಯಿದ್ದೆ. ಹೆಲ್ತ್ ಕಮ್ಮಿ ಇದರಿಂದ ಗ್ಲೂ ವಾಲ್ ಹಾಕೊಂಡು ಹೆಲ್ತು ರಿಕವರ್ ಮಾಡ್ಕೊಂಡೆ. ಹೆಲ್ತು ರಿಕವರ್ ಮಾಡ್ಕೊಂಡಿದ್ಮೇಲೆ ಹಂಗೆ ಏನನ್ನು ಲೂಟಿ ಮಾಡೋಣ ಅಂದ್ಬಿಟ್ಟು ಹೋದೆ. ಲೂಟ್ ಮಾಡೋ ಅಂತ ಹೋಗಿದ್ಮೇಲೆ ನಾನೇನು ಮಾಡಿದೆ, ಹಂಗೆ ನಿಂತ್ಕೊಂಡಿದ್ದೆ. ಯಾರೋ ಫುಲ್ ಸ್ಟೆಪ್ ಏನೋ ಗೊತ್ತಾಯ್ತಾ ಅಂದ್ಬಿಟ್ಟು. ಫುಲ್ ಸ್ಟೆಪ್ ಏನೋ ಬದಿರಲಿಲ್ಲ, ಹಂಗೆ ನಿಂತ್ಕೊಂಡೆ. ಯಾರೋ ಫೈರ್ ಮಾಡೋದು ನನಗೆ ಕೇಳಿಸಿದ್ಮೇಲೆ ನಾನು ಅಲ್ಲೇ ನಿಂತ್ಕೊಂಡು ಯಾರನ್ನ ಬರ್ಬೋದಲ್ಲ, ಹೊಡಿಬೋದಲ್ಲ, ಕಿಲ್ ತಗೊಬೋದಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಮೇಲ್ಗಡೆಗೆ ಹೋದೆ. ಹಂಗೆ ಯಾರನ್ನ ಸಿಕ್ಕಿದ್ರೆ ಹೊಡೆಯೋಣ ಅಂದ್ಬಿಟ್ಟು. ಅಲ್ಲಿ ಮೇಲ್ಗಡೆಗೆ ಹೋದರೆ ಇನ್ನೊಬ್ಬ ಯಾವನೋ ಅಲ್ಲೇ ನಿಂತಿದ್ದೆ ಬೇರೆ ಕಡೆ. ಇನ್ನೊಬ್ಬನ ಹೊಡೆಯೋಕೆ ಹೋಗಿ ಇನ್ನೊಬ್ಬ ಯಾವನೋ ಕಂತ್ರಿನ ಮಗ ಬಂದ್ಬಿಟ್ಟು ಇಲ್ಲೇ ನಿಂತಿದ್ದೆ. ನಮ್ಮ ಮಗ ನನ್ನ ಮೇಲೆ ರಶ್ ಮಾಡ್ದೆ. ಆದರೆ ನಾನು ಗ್ಲೂ ವಾಲ್ ಹಾಕೊಂಡು ಸೇಫ್ ಆಗಿಬಿಟ್ಟೆ. ಇವನು ತಿರ್ಗಿಸ್ಕೊಂಡು ನಂತ ಬರ್ತಾಯಿರುವಾಗ ನಾನು ಏನು ಮಾಡಿದೆ, ನಮ್ಮ ಮಗನ ಡ್ಯಾಮೇಜ್ ಮಾಡಿಬಿಟ್ಟೆ. ಆಮೇಲೆ ನಾನು ಡ್ಯಾಮೇಜ್ ಮಾಡಿದ್ಮೇಲೆ ರಶ್ ಮಾಡ್ತಾನೆ ಅಂದ್ಬಿಟ್ಟು ನೋಡಿದೆ. ಆದರೆ ಗ್ಲೂ ವಾಲ್ ಹೊಡೆದಾಕಿದ್ಮೇಲೆ ನೋಡಿದ್ರೆ ನಮ್ಮ ಮಗನ ಯಾವನೋ ಪೇಟಿಎಮ್ ಮಾಡಿಕ್ಕವನೆ ಅಲ್ಲೇ. ನನಗಿನ್ನ ಯಾರು ಲೂಟಿ ಮಾಡಿಬಿಟ್ಟವ್ರೆ. ಅದರಿಂದ ನಾನು ನೋಡಿದೆ, ಯಾವನ ಇನ್ನೊಬ್ಬನ ಅಲ್ಲಿ ನಿಂತಿದ್ದ. ನಮ್ಮ ಮಗ ಒಂಚೂರು ಡ್ಯಾಮೇಜ್ ಕೊಟ್ಟೆ. ಆದರೆ ನಮ್ಮ ಮಗ ಗ್ಲೂ ವಾಲ್ ಹಾಕೊಂಡು ಸುಮ್ಮನಿದ್ದ. ಆಮೇಲೆ ಗ್ಲೂ ವಾಲ್ ಹಾಕೊಂಡಿದ್ಮೇಲೆ ನಾನೇನು ಮಾಡಿದೆ, ಹಂಗೆ ಓಡಾಡ್ತಾಯಿದ್ದೆ. ಓಡಾಡಿದ ಮೇಲೆ ನನಗೆ ಫೈರ್ ಸೌಂಡ್ ಆಯಿತು. ಯಾರನ್ನ ಕೆಳಗಿರ್ಬೋದಾ ಅಂದ್ಬಿಟ್ಟು ಅಲ್ಲೇ ಓಡಾಡ್ತಿದ್ದೆ. ಯಾರು ಗ್ಲೂ ಮೆಲ್ಟರ್ ಎಸ್ತಾವ ನನ್ನ ಮೇಲೆ. ಗ್ಲೂ ಮೆಲ್ಟರ್ ಎಸ್ತಿದ ಮೇಲೆ ನಾನು ಈ ಕಡೆಗೆ ಬಂದೆ. ನೋಡಿದೆ ಯಾರನ್ನ ಸಿಗ್ತಾರ ಅಂದ್ಬಿಟ್ಟು. ಆದರೆ ಅಲ್ಲೇ ತಿರುಗ್ತಾಯಿದ್ದೆ, ಯಾರೂ ಸಿಗಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ರಿವೈವಲ್ ಪಾಯಿಂಟ್ ನೋಡ್ದಲ್ಲ, ಅಂದರೆ ರಿವೈವಲ್ ಪಾಯಿಂಟ್ಗೆ ಹೋಗೋಣ ಅಂದ್ಬಿಟ್ಟು ಅಲ್ಲೇ ಕಾಯ್ಕೊಂಡು ನಿಂತಿದ್ದೆ. ನೋಡಿದೆ ಏನನ್ನ ಲೂಟು ಏನನ್ನ ಸಿಗ್ತೈತೆ ಅಂದ್ಬಿಟ್ಟು, ಏನನ್ನ ಚೆನ್ನಾಗಿರೋದು ಏನನ್ನ ಸಿಗ್ತೈತೆ ಲೂಟು ಅಂದ್ಬಿಟ್ಟು ಅಲ್ಲೇ ರಿವೈವಲ್ ಪಾಯಿಂಟ್ ಇತ್ತಲ್ಲ, ಜಂಪ್ ಮಾಡಿದೆ. ಜಂಪ್ ಮಾಡಿದ್ಮೇಲೆ ಸೀದಾ ವಾಲ್ ಹಾಕೊಂಬಿಟ್ಟು ಇಲ್ಲಿ ಮಾಡಿದೆ. ಯಾಕಂದರೆ ಯಾರನ್ನ ಬಂದ್ಬಿಟ್ಟು ಏನೋ ರಶ್ ಏನಾರು ಮಾಡಿಬಿಟ್ಟು ಹೊಡೆದ್ಬಿಟ್ಟವರು ಅಂತ. ನಾನೇನು ಮಾಡಿದೆ, ಹಂಗೆ ನಡ್ಕೊಂಡು ಹೋಗಿ ರಿವೈವಲ್ ಪಾಯಿಂಟ್ ಚಾರ್ಜ್ ಮಾಡೋಣ ಅಂತ ಹೋದೆ. ರಿಸ್ಕ್ ಯಾಕೆ ತಗೊಳೋದು ಅಂದ್ಬಿಟ್ಟು ಗ್ಲೂ ವಾಲ್ ಹಾಕೊಂಡು ಪ್ಯಾಕ್ ಮಾಡ್ಕೊಂಡು ರಿವೈವಲ್ ಪಾಯಿಂಟ್ ಚಾರ್ಜ್ ಮಾಡ್ಕೊತಿದ್ದೆ. ಯಾಕಂದರೆ ಇಲ್ಲಿ ಜಾಸ್ತಿ ಜನ ಅವ್ರೆ. ಯಾರನ್ನ ಸ್ನೈಪರ್ ಏನೋ ತಗೊಂಡು ಹೊಡೆದ್ಬಿಟ್ರೆ ಏನು ಮಾಡೋಣ ಅಂದ್ಬಿಟ್ಟು ಗ್ಲೂ ಚಾರ್ಜ್ ಮಾಡಿದ್ದು ರಿವೈವಲ್ ಪಾಯಿಂಟ್ ಚಾರ್ಜ್ ಮಾಡ್ಕೊಂಬಿಟ್ಟು ಹಂಗೆ ನಡೀತಾ ಇದ್ದೆ. ನಾನು ಮೇಲ್ಗಡೆ ಒಂದು ಗಾಡಿ ನೋಡಿದ್ದೆ, ಬೈಕ್ ನೋಡಿದ್ದೆ. ಬೈಕು ಅಲ್ಲೇ ನಿಂತಿತ್ತು. ನನ್ನ ಅದೃಷ್ಟಕ್ಕೆ ಹೆಂಗೋ ಸಿಗ್ತಲ್ಲ ಅಂದ್ಬಿಟ್ಟು ಹಂಗೆ ನಡ್ಕೊಂಡು ಹೋದಾದರೆ ಬೈಕ್ ತಗೊಂಡು ಅಂದ್ಬಿಟ್ಟು ನಾನೇನು ಮಾಡಿದೆ, ಬೈಕಿ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೆ. ಹಂಗೆ ಬೈಕ್ ಹತ್ರ ನಡ್ಕೊಂಡು ಹೋಗ್ಬಿಟ್ಟು ನನಗೆ ಅಲ್ಲಿ ಯಾರೋ ಡ್ರಾಪ್ ಇದು ಮಾಡಿರೋದು ಕಾಣಿಸ್ತು. ನಾನು ಡ್ರಾಪ್ ಯಾಕೆ ಹೋಗೋಣ, ಲೂಟ್ ಏನೋ ಐತಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಅಲ್ಲಿ ಹೋಗ್ತಾ ಇರುವಾಗ ಒಂದು ದೊಡ್ಡ ಬಿಲ್ಡಿಂಗ್ ಹತ್ರ ನನಗೆ ಇಬ್ಬರು ಜನ ಕಾಣಿಸಿದ್ರು. ಇಬ್ಬರು ಎನಿಮಿಗಳು ಕಾಣಿಸಿದ್ಕೆ ನಾನೇನು ಮಾಡಿದೆ, ಅಲ್ಲಿ ಒಂದು ಸೇಫ್ ಕವರ್ ಇತ್ತು. ಏನೋ ಕಲ್ಲು ಬಂಡೆ ಇತ್ತಲ್ಲ, ಅದ್ರಿಂದ ಹಿಂದೆ ಹೋಗಿ ಕವರ್ ಹಾಕೊಂಡು ಹೊಡೆಯೋಣ ಅಂದ್ಬಿಟ್ಟು ಹಂಗೆ ನಿಂತಿದ್ದೆ ಬೈಕ್ ನಿಲ್ಸ್ಕೊಂಡು. ಅಲ್ಲಿ ನೋಡಿದ್ರೆ ಅವನು ಒಬ್ಬ ಬಂದಿದ್ದ. ನಮ್ಮ ಕಾರ್ ತಗೊಂಡು ನನ್ನ ಮೇಲೆ ರಶ್ ಮಾಡೋಕೆ ಬಂದಿದ್ದ. ನಮ್ಮನ್ನು ಫಸ್ಟ್ ಫಿನಿಷ್ ಮಾಡಿಬಿಟ್ಟು ನಾನೇನು ಮಾಡಿದೆ, ಮೆಡಿಕಿಟ್ ಹಾಕೊಂಡಿದ್ಮೇಲೆ ಇವಂದೇ ಕಾರ್ ಐತಲ್ಲ, ಇವಂದೇ ತಗೊಂಡೋಗೋಣ ಕಾರು. ಯಾಕಂದರೆ ಕಾರ್ ಸೇಫ್ ಇರ್ತದ ಅಂದ್ಬಿಟ್ಟು ನಾನು ಕಾರ್ ಡ್ರೈವ್ ಮಾಡೋಣ ಅಂದ್ಬಿಟ್ಟು ಹೋದೆ. ಅದು ನಾನು ಮಾಡಿದ ದೊಡ್ಡ ಮಿಸ್ಟೇಕು. ಯಾಕಂದರೆ ಈಗ ಕಾರ್ ತಗೊಂಡು ಹೋಗಿದ್ದಕ್ಕೆ ನಾನು ಹಂಗೆ ನೋಡ್ತಾಯಿದ್ರಿ, ಕಾರ್ ತಗೊಂಡು ಹೋದೆ. ನಾನು ಕಾರ್ ತಗೊಂಡು ಹೋಗಿದ್ಮೇಲೆ ಯಾವನು ಒಬ್ಬ ಪಟಕ್ಕೆ ನಂಗೆ ಸ್ನೈಪರ್ ಶಾಟಲ್ಲಿ ನನಗೆ ಹೊಡೆದಿದ್ಮೇಲೆ ನಾನು ರಿವೈವಲ್ ಪಾಯಿಂಟ್ ಇತ್ತಲ್ಲ, ಅದರಿಂದ ನಾನು ಚಾನ್ಸ್ ಸಿಕ್ತು ನನಗೆ ರಿವೈವ್ ಆಗೋದು. ನಾನೇನು ಮಾಡಿದೆ, ಝೋನ್ ಎಂಡ್ ಹತ್ರ ಹೋದೆ. ಅಲ್ಲಿಗೆ ಒಂದು ಟೆಂಟ್ ಹೌಸ್ ಇತ್ತು. ಟೆಂಟ್ ಹೌಸ್ ಹೋಗಿದ್ದೆ ನಾನು ಅಲ್ಲಿ ಝೋನಿಂದ ಇದನ್ನು ಮಾಡೋಕ್ಕೆ ಅಂತ. ಯಾಕಂದರೆ ಝೋನಿಂದ ಬರೋರು ಯಾರನ್ನ ಡ್ಯಾಮೇಜ್ ಆಗಿರೋ ನಾವು ಹೊಡೆದ್ಬಿಟ್ಟು ಫಿನಿಶ್ ತಗೊಂಡು ಕಿಲ್ ತಗೊಳ್ಳೋಣ ಅಂದ್ಬಿಟ್ಟು ಹೋದೆ. ನಾನೇನು ಮಾಡಿದೆ, ಯಾರನ್ನ ಸಿಕ್ಕಿದ್ರೆ ಹೊಡೆದು ಬಿಸಾಕೋಣ ಅಂದ್ಬಿಟ್ಟು ಹೋಗಿದ್ದಕ್ಕೆ ಓವರ್ ಕಾನ್ಫಿಡೆನ್ಸಿಂದ ಹೋದೆ. ಅದು ನಾನು ಹೆಂಗೋ ನೀರೋ ಚಾರ್ಜ್ ಆಗಿತ್ತು. ಹಂಗೆ ಯಾವುದು ಲೂಟಿ ಇರಲಿಲ್ವಲ್ಲ, ಹೋಯ್ತಲ್ಲ ನಂದು. ಅದರಿಂದ ನಾನು ಲೂಟಿ ಮಾಡೋಣ ಅಂದ್ಬಿಟ್ಟು ಒಳಗಡೆಗೆ ಹೋದೆ. ಅಲ್ಲಿ ಯಾವುದೋ ಒಂದು ಪಾಳು ಬಿದ್ದಿದ್ದು ಮನೆ ಹತ್ರ.
ಅಲ್ಲಿ ಮನೆ ಹತ್ರ ಹೋಗಿದ ಮೇಲೆ ಯಾರೋ ಗಾಡಿ ನಿಲ್ಲಿಸಿದ್ರು ಇಲ್ಲಿ. ಗಾಡಿ ನಿಲ್ಸಿದ್ಕೆ ನಾನು ಯಾರೋ ಇರ್ಬೋದಲ್ಲ ಡೌಟ್ ಆಯ್ತು ನನಗೆ, ಯಾರನ್ನೋ ಬರ್ಬೋದಲ್ಲ ಅಂದ್ಬಿಟ್ಟು ಬಂದರೆ ನೋಡ್ಕೊಳ್ಳೋಣ ಬಿಡು ಅಂತ ಹೋದೆ. ಇಲ್ಲಿ ನನಗೆ ಒಂದು P90 ಸಿಕ್ಕಿತ್ತು. P90 ಸಿಕ್ಕಿದ ಮೇಲೆ ನಾನೇನು ಮಾಡಿದೆ, ಹಂಗೆ ಹೋದೆ ಒಳಗಡೆ ಸೈಜ್ ಸಿಕ್ಕಿತ್ತು. ಸೈಜ್ ತಗೊಂಬಿಟ್ಟು ಹಂಗೆ ಓದ್ತಾಯಿದ್ದೆ. ವೆಸ್ಟ್ ನೋಡಿದೆ, ಇಲ್ಲಿ ವೆಸ್ಟ್ ಯಾವುದೋ ಲೆವೆಲ್ 1 ಇತ್ತು. ಅದಕ್ಕೆ ನಾನು ಬೇಡ ಅಂತ ನಾನು ಸುಮ್ಮನಾದೆ. ಹಂಗೆ ನಿಂತ್ಕೊಂಡಿದ್ದೆ, ಏನೋ ಚೆಕ್ ಮಾಡ್ತಿದ್ದೆ, ಯಾವನೋ ಬಂದ್ಬಿಟ್ಟು ಪಟ್ಟನೆ ಹೊಡೆದ್ಬಿಟ್ಟ. ಆ ನಮಗನ ಹಿಂದಗಡೆಯಿಂದ ಯಾವನೋ ಒಬ್ಬ ಕಾರಲ್ಲಿ ಹಾಕೊಂಡು ಗುದ್ಬಿಟ್ಟ. ಆ ನಮಗ ಹೋಗೋದು ನಾನು ಎಳ್ಕೊಳೋದಂತ. ಅದರಿಂದ ನಂದು ಗೋಲ್ಡ್ ಮೆಡಲ್ ಆಗಿತ್ತಲ್ಲ, ಅದರಿಂದ ನನಗೆ 45+ ಸಿಕ್ಕಿತ್ತು. 10th ನಂಬರ್ ಪ್ಲೇಸ್ ಆಗಿತ್ತು. ಆಮೇಲೆ ಇಷ್ಟ ಆಯ್ತು ನೋಡಪ್ಪ. ಆಮೇಲೆ ವಾಪಸ್ ಲಾಬಿಗೆ ಬಂದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.